ಸಂತೋಷವಾಗುತ್ತದೆ. ಹೌದಲ್ವಡ, ಇಷ್ಟಕ್ಕೆಲ್ಲ ಕಾರಣ ನನ್ನ ಎರಡು ಮುದ್ದಾದ ಮಕ್ಕಳು. ಹಿರಿಯ ಮಗ ಸಂದೀಪ ತುಂಬಾ ಮೃದು ಸ್ವಭಾವದವನು ಮತ್ತು ನನ್ನ ಕಿರಿಯ ಮಗ ಶಿವರುದ್ರ ಅನ್ಯಾಯವನ್ನ ಕಂಡ್ರೆ ಸಿಡಿದೇಳುವ ಬೆಂಕಿ ಕಿಡಿ. ಮದಕರಿ ಮಹಾವೀರನ ಮಗ. ಅಕ್ಕ ಸಂತೋಷವಕ್ಕ, ಬಹಳ ಸಂತೋಷ. ಇದೇ ರೀತಿ ಮಕ್ಕಳೊಂದಿಗೆ 100 ವರ್ಷ ಬಾಳಬೇಕೆಂಬುದೇ ಈ ನಿನ್ನ ತಮ್ಮನ ಆಸೆ ಅಕ್ಕ, ಆಸೆ. ಮಾವ ಕವಿತಾಳನ್ನು ಕರೆದುಕೊಂಡು ಬರ್ತೇನೆಂದು ಹೇಳಿದಿರ್ತಾನೆ. ಈಗ ನೋಡಿದರೆ ನೀವು ಬರೇ ಬಂದಿದ್ದೀರಿ, ಯಾಕೆ ಮಾವ? ಬರ್ತಾಳೆ ಕಣಪ್ಪ, ನಾಳೆ ಖಂಡಿತವಾಗ್ಲೂ ಬರ್ತಾಳೆ. ಅಯ್ಯೋ ನಿಧಾನವಾಗಿ ಬರ್ಲಿ ಬಿಡು ಮಾಮ, ಇವನಿಗಂತೂ ಬರೀ ಕವಿತಾಳಲ್ಲೇ ಚಿಂತೆ. ಹೋಗ್ಲಿ ಬಿಡಪ್ಪ, ಕವಿತಾ ಅಂದ್ರೆ ಅವನಿಗೆ ಪಂಚ ಪ್ರಾಣ. ಇನ್ನೊಂದ್ಸತಿ ಬರ್ಬೇಕಾದ್ರೆ ಕೇಳ್ಕೊಂಡ್ ಬರ್ತಾನೆ. ಅದಿರ್ಲಿ ಅಣ್ಣ, ಕವಿತಾ ಓದು ಮುಗಿಯಿತು ಅಥವಾ ಇನ್ನ ಓದ್ತಾ ಇದ್ದಾವ? ಅಕ್ಕ, ಹೆಣ್ಣು ಮಕ್ಕಳು ಎಷ್ಟು ಕಲಿತಾರೋ ಅಷ್ಟೇ. ನಾಳೆ ಗಂಡನ ಮನೆಯಲ್ಲಿ ಹೋದರೂ ಕೆಲಸ ಮಾಡೋದು ತಪ್ಪುತ್ತಾ? ಅದಕ್ಕಾಗಿ ನಾನು 10ನೇ ಕ್ಲಾಸ್ ಓದಿಸಿದೆ ಅಷ್ಟೇ. ಹೋಗ್ಲಿ ಬಿಡು ಮಾವ, ಅಷ್ಟಾದರೂ ಕಲ್ತಿದ್ದಾಳಲ್ಲ ಅಷ್ಟು ಸಾಕು. ಅವಳನ್ನು ನೋಡಿ ಎಷ್ಟೋ ದಿನವಾಯ್ತು ಗೊತ್ತಾ ಮಾವ. ಈಗ ಹೇಗಾಗಿದ್ದಾಳು ಅಂತ ನೋಡುವ ಆಸೆ ಆಗ್ತಿದೆ ಅಷ್ಟೇ. ಚಿಂತೆ ಮಾಡ್ಬೇಡ ಮಗ, ಇನ್ನೊಂದ್ಸತಿ ಬರ್ಬೇಕಾದ್ರೆ ಕವಿತಾಳನ್ನೇ ಕರ್ಕೊಂಡ್ ಬರ್ತಾನೆ ಅಲ್ವಾ?
ಒದ್ದಾಡುವುದನ್ನು ನನ್ನ ಕಣ್ಣಾರೆ ಕಾಣಬೇಕೆಂದು ತೋರುತ್ತದೆ ಈ ನನ್ನ ಮನ. ಓಹೋ, ಯಾವುದೋ ಹೆಣ್ಣು ಜಿಂಕೆ ಈತ ಜಿಗುತ್ತ ಬರುತ್ತದೆ ಅಲ್ಲ. ಬರಲಿ ಬರಲಿ, ಸಿಕ್ಕ ಬೇಟೆಯನ್ನು ಬೆನ್ನಟ್ಟಿ ಹಿಡಿದರಾಯ್ತು. ಹಲೋ ಮಿಸ್ಟರ್, ಏನಿದೆ ದಾರಿಯಲ್ಲಿ ಈ ರೀತಿ ಅಡ್ಡಗಟ್ಟಿ ನಿಂತ್ರೆ ಓಡಾಡೋರಿಗೆ ತೊಂದರೆ ಆಗುದಿಲ್ಲ. ಮೊದಲು ದಾರಿ ಬಿಟ್ಟು ನಿಂತ್ಕೊಳ್ಳಿ. ಇದೇನು ಹೊಸದಲ್ಲ ಬಿಡಿ, ಅದೇ ಹಳೆ ಡೈಲಾಗ್. ಹೇಳಿದ್ದನ್ನೇ ಹೇಳುತ್ತೀರಾ. ಹೇಳುವ ಡೈಲಾಗ್ ಹಳೇದಾದರೂ ಈ ಡಯಾನ ಮಾತ್ರ ಹೊಸಬುಳೆ. ಇಂಥ ಆಟನೆಲ್ಲ ನನ್ನ ಹತ್ರ ಇಟ್ಕೋಬೇಡ. ನನಗ್ ಗೊತ್ತಿಲ್ವಾ ನಿಮ್ಮ ಗಂಡಸರ ಬುದ್ಧಿ? ಮೊದಲು ದಾರಿ ಬಿಡಿ. ಬಿಡುತ್ತೇನೆ, ನಿನಗೆ ಖಂಡಿತ ದಾರಿ ಬಿಡುತ್ತೇನೆ. ಆದರೆ 18 ಅರೆಯದ ಇನ್ನು ತುಂಬಿ ತುಳುಕುತ್ತಿರುವ ಅನ್ನ ಸೌಂದರ್ಯವನ್ನು ನನಗೆ ಒಂದೇ ಒಂದು ಅರ್ಪಿಸಿ ಹೊರಟು ಹೋಗಿ ಇಲ್ಲಿಂದ. ಕೊಂಚ ಬಾಯಿ. ಒಂದು ಹೆಣ್ಣು ಅಂದವಾಗಿದ್ದಾಳೆಂದ ಮಾತಕ್ಕೆ ನಿಮ್ಮತ್ತ ಕಾಮುಕರೊಂದಿಗೆ ಮಲಗುತ್ತಾಳೆಂದು ತಿಳಿದಿರುವೆಯೋ? ಉರಿಯುತ್ತಿರುವ ಬೆಂಕಿ ಕೂಡ ನೋಡ್ಲಿಕ್ಕೆ ಸುಂದರವಾಗಿ ಕಾಣುತ್ತೆ. ಹಾಗಂತ ಮುಟ್ಟದಕ್ ಬಂದ್ರೆ ಸುಟ್ಟು ಹೋಗ್ತೀಯ. ಇಲ್ಲಿಂದ ಅಗ್ನಿ ಪದದಲ್ಲಿ ಆವರ್ತ ಬಂದ ಈ ಅಗ್ಗಜನಿಗೆ ಬೆಂಕಿ ಎಂಬ ಭಯ ತೋರಿಸ್ತೀಯ? ಬಣ್ಣದ ಎಣ್ಣೆ ಬೇಟೆಯನ್ನಾಡುವ ಚಿರಿತೆಗೆ ಎದರಿ ಓಡುವ ಜಿಂಕೆಯನ್ನು ಕಂಡರೆ ಅದಕ್ಕೆ ಕಣ್ಣ ಮುಚ್ಚಲಾಟವಿತ್ತಂತೆ. ಸುಮ್ಮನೆ ಯಾಕಂದ್ರೆ ನಾಟಕ್ಕೆ ಮಾಡಿದು ಮಾಯದಾಟವನ್ನಾಡಿ ಹೊರಟು ಹೋಗಿಲ್ಲಿಂದ. ಪಾಪಿ, ನಿಮ್ಮಂತ ಕಾಮುಕರು ಇರೋದ್ರಿಂದಲೇ ಇಂದು ಅತ್ಯಾಚಾರವೆಂಬ ಬಿರುಗಾಳಿ ಸುಂಟರ ಗಾಳಿಯಾಗಿ ಬೀಸ್ತಾ ಇದೆ. ದಿನ ಬೆಳಗಾದ್ರೆ ಸಾಕು, ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದ ವೃದ್ಧೆಯರನ್ನ ರೇಪ್ ಮಾಡುದು ಅಲ್ಲದೆ ಹೊಟ್ಟೆಯಲ್ಲಿ ಹುಟ್ಟಿದ ಸ್ವಂತ ಮಗಳೊಂದಿಗೆ ಮಲಗೋ ನಿನ್ನಂತ ಕಾಮುಕರನ್ನ ಹಿಡಿದು ಅವರ ಗಂಡಸ್ತಿಗೆಯ ನರಗಳನ್ನ ಕತ್ತರಿಸಿ ಹಾಕಿದಾಗಲೇ ಅತ್ಯಾಚಾರವೆಂಬ ಆಚಾರ ಆಳಿಸಿ ಹೋಗುತ್ತೆ. ಸಾಕು ನಿಲ್ಲಿಸ ನಿನ್ನ ಅಂತರನ್ನು. ಅತ್ಯಾಚಾರದ ಬಗ್ಗೆ ಆಚಾರ ನನಗೆ ಹೇಳಲು ಬರಬೇಡ. ನನ್ನಂತ ಗಂಡಿಗೆ ಕಾಮ ಹೆಚ್ಚಾಗಿ ನಿನ್ನಂತ ಹೆಣ್ಣಿನ ಮೇಲೆ ಬಲ ಪ್ರಯೋಗ ಮಾಡಿದರೆ ಅದು ಅತ್ಯಾಚಾರವೇ ಸರಿ. ಆದರೆ ನಿನ್ನಂತ ಹೆಣ್ಣಿಗೆ ಕಾಮ ಹೆಚ್ಚಾಗಿ ನಮ್ಮಂತ ಬಡ್ಡೆ ಹುಡುಗರನ್ನು ಕರೆದುಕೊಂಡು ಮನೆಗೆ ಅವರ ಜೊತೆ ತಿರುಗಿ ತೀಟ ತೀರಿಸಿಕೊಳ್ಳುವ ನಿಮ್ಮಂತ ತಾಟಗಿದ್ದರೆ ಏನಂತ ಕರೀರಿ. ಯಾಕೆ ಶೀಲ ಅನ್ನೋದು ಇಬ್ಬರಿಗೆ ಒಂದೇ ಅಲ್ಲವೇ? ಇರಬಹುದು, ಆದ್ರೆ ಶೀಲ ಎನ್ನುವುದು ಏನೆಂದು ನಿನಗಿನ್ನೂ ಸರಿಯಾಗಿ ಗೊತ್ತಿಲ್ಲ ಅಂತ ಕಾಣುತ್ತೆ. ಶೀಲ ಎಂಬುದು ಅದು ದೇಹಕ್ಕೆ ಸಂಬಂಧಪಟ್ಟಿದ್ದಲ್ಲ, ಒಳ್ಳೆಯ ಮನಸ್ಸಿನಿಂದ ಶೀಲವಂತರಾಗಿರಬೇಕು. ಇದಕ್ಕೂ ಕೂಡ ನಮ್ಮ ಪುರಾಣದಲ್ಲಿ ಸಾಕಷ್ಟು ಉದಾಹರಣೆಗಳಿವೆ. ಅದೇ ಪರಶುರಾಮನ ತಾಯಿ ರೇಣುಕೆ ನೀರು ತುಂಬಿದ ಕೊಡದಲ್ಲಿ ಇಂದ್ರನ ಛಾಯೆ ಕಲ್ಪಿಸಿಕೊಳ್ತಾಳೆ. ಇದನ್ನ ತಿಳಿದ ಗಂಡ ಜಮದಗ್ನಿ ತನ್ನ ಮಗನಿಗೆ ತಾಯಿಯ ಶಿರವನ್ನ ಕತ್ತರಿಸಲು ಹೇಳ್ತಾನೆ. ಯಾಕೆ ಗೊತ್ತಾ? ಮನಸ್ಸು ಶುದ್ಧವಾಗಿ ಶೀಲವಂತಳಾಗಿರು ಎಂದು. ಪುರಾಣ ನಿನ್ನ ಪುರಾಣದ ಪುಣ್ಯ ಕಥೆಯನ್ನು. ಅದೇ ಮಹಾಭಾರತದಲ್ಲಿ ಭೀಷ್ಮರ ತಂದೆ ಸಂತು ಮಹಾರಾಜನು ಸತ್ಯವತಿ ಎಂಬ ಹುಡುಗಿಯನ್ನು ಮದುವೆಯಾದಾಗ ಅದೇ ಸತ್ಯವತಿಗೆ ಮದುವೆಗೆ ಮುನ್ನ ಪರಾಶ ಎಂಬ ಮುನಿಯಿಂದ ವ್ಯಾಸ ಎಂಬ ವೇದ ಹುಟ್ಟಿದ. ಅಷ್ಟೇ ಏಕೆ ಕುಂತಿಗೆ ಕೂಡ ಮದುವೆಗೆ ಮುನ್ನ ಕಣ್ಣ ಹುಟ್ಟಿದ್ದ ಎಂಬುದನ್ನು ಯಾವತ್ತಿಗೆ ಮರೆಬೇಡ.
ಮೌನಗೆಟ್ಟಬಡಿ. ಈ ನಮ್ಮ ಹಿಂದೂ ಪುರಾಣದ ಬಗ್ಗೆ ಅವಹೇಳನದ ಮಾತುಗಳನ್ನು ನೋಡಿದ್ರೆ ಇಲ್ಲಿ ಕುಳಿತಿರುವ ವೀರ ಗರ್ಜನೆ ಎದ್ದು ಬಂದು ಎದೆಗೆ ಹಾಕಿದ್ದಾರೆ. ಜೋಕೆ! ಯಾರತ್ತೆ? ಸಾಕು ನಿಲ್ಲಿಸೇ ನಿನ್ನ ವೀರಗರಿತೆಯ ಬಂಡ ಬಡಿವಾರವನ್ನು. ಮೋದಿಗಳಿಗೆ ಮೊದಲು ನನ್ನಂತ ಹುಡುಗರ ಜೊತೆ ತಿರುಗಾಡಿ ಹೆಸರಿಗೆ ಮಾತ್ರ ತಾಳಿ ಕಟ್ಟಿಸಿಕೊಂಡು ತವರಿನಲ್ಲಿದ್ದುಕೊಂಡೇ ತಾಯಿ ಹಾಗೆ ಹುಟ್ಟಿದ ಮಗುವಿಗೆ ಗಂಡನ ಹೆಸರು ಹೇಳುವ ನಿಮ್ಮಂತ ವೀರಗರಿತೆಷ್ಟಿಲ್ಲ ಈ ಸಮಾಜದಲ್ಲಿ. ಪಕ್ಕದಲ್ಲೇ ಗಂಡ ಮಲಗಿದ್ದರೂ ಕೂಡ ಮಿನ್ನನಿಗೆ ಮೆಸೇಜ್ ಮಾಡಿ ಕರೆಸಿಕೊಂಡು ಅವರ ಜೊತೆ ತೀಟೆ ತೀರಿಸಿಕೊಳ್ಳುವ ನಿಮ್ಮಂತ ತಾಡೆಗಿದ್ದರೆಷ್ಟಿಲ್ಲ ಈ ಸಮಾಜದಲ್ಲಿ. ಈ ನಿನ್ನ ಸಮಾಜನ ಹೇಗಿರುವಾಗ ಸುಮ್ಮನೆ ನೀನೇಕೆ ಅವರ ಬಗ್ಗೆ ಭಯಪಟ್ಟುಕೊಳ್ತೀರಿ? ಬಾ, ಒಂದೇ ಒಂದು ಸಾರಿ ನನ್ನ ಆಸೆ ಈಡೇರಿಸಿ ಹೊರಟು ಹೋಗಿಲ್ಲಿಂದ. ಸಾಕು ಬಾಯ್ ಮುಚ್ಚು. ನೀನು ಕರೆದಾಗಲೆಲ್ಲ ಬಂದು ಮಲಗೋದಕ್ಕೆ ಹೆಣ್ಣನ್ನ ಬರೀ ಮಲಗುವ ವಸ್ತು ಎಂದು ತಿಳಿದಿರುವೆಯೋ? ಮುಖದ ಮೇಲೆ ಮೀಸೆ ಇದೆ ಎಂದ ಮಾತ್ರಕ್ಕೆ ಹೆಣ್ಣನ್ನ ಕೀಳಾಗಿ ಕಾಣಬೇಡ. ನೀನು ಗಂಡು ಎಂದು ಈ ಭೂಮಿ ಮೇಲೆ ಬರೋದಕ್ಕೆ ನಿನ್ನನ್ನ ಹೆತ್ತ ತಾಯಿ ಕೂಡ ನನ್ನ ಹಾಗೆ ಒಂದು ಹೆಣ್ಣು ಅನ್ನೋದನ್ನ ಯಾವತ್ತಿಗೂ ಮರಿಬೇಡ. ಸೊಕ್ಕಿನ ಸಿಕ್ಕಾಮಣಿ, ಈ ಗಂಡಸನ ಮೀಸೆ ಬಗ್ಗೆ ಗುರಾವಿ ಮಾತನಾಡಿದ್ದಾದರೆ ನೀನುಟ್ಟ ಸೀರೆಯನ್ನು ಬಿಚ್ಚಿ ಬೆತ್ತಲ ಮಾಡಬೇಕಾಗುತ್ತದೆ. ಅಚ್ಚರ, ಗಂಡು ಇಲ್ಲದೆ ಮಕ್ಕಳನ್ನೇರೋದಕ್ಕೆ ನೀವೇನು ಮಕ್ಕಳನ್ನೇರ ಯಂತ್ರವಲ್ಲ. ನೀನೇನ ಕಿತ್ತು ಗುಡ್ಡ ಹಾಕಿದರೆ ವರ್ಷಕ್ಕೆ ಒಂದು ಮಗುವಿಗೆ ಜನ್ಮ ನೀಡುವ ನಿನಗೆ ಎಷ್ಟು ಸೊಕ್ಕಿರಬೇಕಾದರೆ ಇನ್ನು ವರ್ಷಕ್ಕೆ ಸಾವಿರಾರು ಮಗುವಿಗೆ ಜನ್ಮ ನೀಡುವ ಈ ಮೀಸೆ ಹೊತ್ತ ಗಂಡಸನಿಗೆ ಇನ್ನೆಷ್ಟಿರಬೇಡ. ಈಗ ನಿನಗೆ ಬರೆಯ ಮಾತಿನಿಂದ ಹೇಳಿದರೆ ಅದು ಹೇಗೆ ಅರ್ಥವಾಗಬೇಕು? ಈಗ ಪ್ರಯೋಗ ಮಾಡಿ ತೋರಿಸುತ್ತಾರೆ ಈ ಗಂಡು ಹೆಣ್ಣಿನ ಗಂಡಸಿಗೆ ಅನ್ನು. ಒಂಟಿಯಾಗಿ ಸಿಕ್ಕ ಈ ಹೆಣ್ಣಿನ ಮೇಲೆ ಇನ್ನ ಕಾಮದ ಕ್ರೋಧವನ್ನು ಪ್ರಯೋಗ ಮಾಡಲು ಇಟ್ಟಿರುವಲ್ಲ, ನಾಚಿಕೆ ಆಗುವುದಿಲ್ಲ ಈ ನಿನ್ನ ಗಂಡು ಗಂಡಕ್ಕೆ. ಈ ಅಗ್ರಜ ಎಂಬ ಗಡ ಸರ್ಪ ಸಲ್ಲಪದಲ್ಲಿ ತೊಡಗಿದ್ದಾಗ ಅದನ್ನು ತಡೆಯಲು ಬಂದರೆ ರಕ್ತಕಾರ ಸಾಹಿತ್ಯ ಮಗನೇ ಸುಮ್ಮನೆ ಹೊರಟು ಹೋಗೋಳಿಂದ. ಏ ಅಗ್ರಜ, ಈ ನಿನ್ನ ಗಂಡು ಗರ್ಜನೆಗೆ ಎದುರಿ ಈ ಕನ್ನೆಯನ್ನು ನಿನಗೆ ಒಪ್ಪಿಸಿ ಹೋಗಲಿಕ್ಕೆ ನನ್ನನ್ನೇನು ಏಡಿ ಎಂದು ತಿಳಿದಿರುವೆಯಾ? ನೀನು ಎಡೆ ಎತ್ತಿದ ಗಡ ಸರ್ಪವಾದರೆ ಆ ಗಡ ಸರ್ಪವನ್ನೇ ಎಡೆ ಮುರುಗಿ ಕಟ್ಟುವ ಗಂಡು ಎಂದು ತಿಳಿದುಕೋ. ಗರುಡ, ಗರುಡ ನಾನೆಂದು ಗರ್ವದಿಂದ ಗರಿಬಿಚ್ಚಲು ಬಂದರೆ ಬಿಚ್ಚದ ನಿನ್ನ ರೆಕ್ಕೆಯನ್ನು ಕತ್ತರಿಸಾಕೆ, ಕೊಪ್ಪಿರುವ ನಿನ್ನ ದೇಹವನ್ನು ತುಂಡು ತುಂಡು ಕತ್ತರಿಸಾಕೆ ಇದೇ ನಮ್ಮೂರಿನ ಮಾರಿಕಾಂಬ ದೇವಿಗೆ ಎಡೆಯಾಗಿ ಆಡಿಡಬೇಕಾಗುತ್ತದೆ. ಮೊದಲು ಹೊರಟು ಹೋಗೋಳಿಂದ. ಏ ಕಪಿ, ಕೈಲಾಗದ ಏಡಿಯಾಗೆ ಏಕೆ ಮೈ ಪಚ್ಚುಕೊಳ್ತೇವೆ? ಈ ನಿನ್ನ ಗರ್ವದ ಗಂಟೆಗೆ ಎದುರಿ ಕೈ ಸೇರ್ಲಿಕ್ಕೆ ನನ್ನ ಏನು ಕರಡಿ ಮರಿಯನ್ನು ತಿಳಿದಿರುವೆಯಾ? ಕರಡಿ ಮನೆಯಲ್ಲಿ ಪರಿಗಿ ಗಂಡು ಗಲಿ ಎನಿಸಿಕೊಂಡಿರುವ ಬೆಟ್ಟಪ್ಪನ ಮಗ ಈ ಕೃಷ್ಣನವರಾಯ. ಹುಲಿರಾಯ ಬಿಡಬೇಕೆಂದು ತಿಳಿದಿರುವ ನನಗೆ ಸೇಡಿನ ಜ್ವಾಲೆಯನ್ನು ಹಚ್ಚಿ ನನ್ನ ಕಾಮದ ಕಿಚ್ಚನ್ನು ರೊಚ್ಚಿಗೆ ಬಿಸಿಬಿಟ್ಟೆ. ಆದರೆ ಈ ಅಗ್ರಜ ಬರುತ್ತೇನೆ.
ಹೋಗ್ಲಿ ಬಿಡಿ. ಕೆಸರ ಮೇಲೆ ಕಲ್ಚಲ್ಲಿ ನೇವಿಗೆ ಮೈಲಿಗೆ ಮಾಡ್ಕೊಳ್ತೀರಾ. ಅತಿಯಾದ ಅಹಂಕಾರದಿಂದ ಬೆರೆದವರೆಲ್ಲ ಮನಸ್ಸಲ್ಲಿರುವಾಗ ಇನ್ನು ಇವನು ಯಾವ ಲೆಕ್ಕ ಬಿಡಿ ಅಲ್ವಾ? ಬರೀ ಬಾಯಿ ಮಾತಿನಂತ ಹೇಳಿದ್ರೆ ಸಾಲದು. ನಿಮ್ಮಂತ ಧೀರ ಮಹಿಳೆಯರು ಧೈರ್ಯದಿಂದ ಪ್ರಯೋಗ ಮಾಡಿ ತೋರಿಸಿದಾಗಲೇ ಇಂಥ ಅತ್ಯಾಚಾರಿಗಳಿಗೆ ಸ್ವಲ್ಪನಾದರೂ ಬೇಲಿಯನ್ನು ಹಾಕಿದಂತಾಗುತ್ತದೆ. ಅದನ್ನು ಬಿಟ್ಟು ಬೆಂಕಿ ಇದ್ದ ಹಾಗೆ ಹೆಣ್ಣು ಮೃದುವಾದ ರೇಷ್ಮೆ ಬಟ್ಟೆ ಇದ್ದ ಹಾಗೆ ಬಟ್ಟೆ ಮೇಲೆ ಬೆಂಕಿಯನ್ನು ಹಾಕಿದ್ರು, ಬೆಂಕಿ ಮೇಲೆ ಬಟ್ಟೆನೆ ಹಾಕಿದ್ರು ಸುಡೋದು ಬಟ್ಟೆನೆ ಹೊರತು ಬೆಂಕಿ ಅಲ್ಲ. ಇಂಥ ಮಾತಿಗೇನು ಕಮ್ಮಿ ಇಲ್ಲ. ಎಲ್ಲ ಪ್ರಶ್ನೆಗಳಿಗೆ ಮೊದಲೇ ಉತ್ತರವನ್ನು ಹುಡುಕಿಟ್ಟಿರ್ತಾರ. ನೋಡುವುದಕ್ಕೆ ಓದಿದವರೆಗೆ ಕಾಣುತ್ತೀರಾ, ಜೊತೆಯಲ್ಲಿ ಬರುವಾಗ ಯಾರನ್ನಾದ್ರೂ ಕರೆದು ಕೊಡಬೇಕೆಂಬ ಬುದ್ಧಿ ಬೇಡವೇ ನಿಮಗೆ? ಅಯ್ಯೋ, ಕಲ್ಲೋಡಿರ್ಬೇಕಾದ್ರೆ ಕಾಯೋನೊಬ್ಬನೇ ಇದ್ದೇ ಇರ್ತಾನೆ ಅಂತ ನಂಬಿದವಳು ನಾನು. ಆ ನನ್ನ ನಂಬಿಕೆ ಎಂದು ನಿಜವಾಯಿತು. ಈ ನಿಮ್ಮ ಋಣನ ನಾನು ಯಾವತ್ತೂ ಮರೆಯೋದಿಲ್ಲ. ಆ ದೇವರು ನಿಮ್ಮನ್ನ ಚೆನ್ನಾಗಿದ್ದೇನೆ. ಪರವಾಗಿಲ್ಲ ಬಿಡಿ. ನಿಮ್ಮ ಜಾಗದಲ್ಲಿ ಯಾರು ಇದ್ದರೂ ನಾನು ಇದನ್ನೇ ಮಾಡುತ್ತಿದ್ದೆ. ಅಂದಾಗೆ ಈ ಊರಿಗೆ ನೀವು ಹೊಸಬರಂತೆ ಕಾಣ್ತೀರ. ಹಾಗೇನೂ ಇದ್ದಾರೆ. ನಾನು ಈ ಊರಿಗೆ ಚಿಕ್ಕವಳಿದ್ದಾಗ ಬಂದಿದ್ದೆ. ಈ ಊರಲ್ಲಿ ನಮ್ಮ ಅತ್ತೆ ಮನೆ ಇದೆ. ಏನು, ಈ ಊರಲ್ಲಿ ನಿಮ್ಮ ಅತ್ತೆ ಮನೆಗಿದೆ? ಅವರ ಹೆಸರನ್ನು ಎಂದು ಕೇಳಬಹುದಾ? ನಮ್ಮ ಅತ್ತೆ ಹೆಸರು ಸರೋಜಮ್ಮ ಅಂತ. ಅವರಿಗೆ ಇಬ್ರು ಗಂಡು ಮಕ್ಕಳಿದ್ದಾರೆ. ನನ್ನ ದೊಡ್ಡ ಮಾವನ ಕಂಡ್ರೆ ನನಗೆ ತುಂಬಾ ಭಯ. ಯಾವಾಗ್ಲೂ ರೇಗಾಡ್ತಾ ಇರ್ತಾನೆ. ಇನ್ನು ನನ್ನ ಸಣ್ಣ ಮಾವ ಅಂದ್ರೆ ನನಗೆ ಪಂಚ ಪ್ರಾಣ. ಅಂದಾಗೆ ಇವಳು ನಮ್ಮ ಮಾವನ ಮಗಳು ಕವಿತಾ ಇರಬಹುದಾ? ಅಂದಾಗೆ ನಿಮ್ಮ ತಂದೆ ಹೆಸರೇನು? ರಾಮಣ್ಣ ಅಂತ. ಈಗ ಇದೇ ಊರಲ್ಲಿರೋ ನಮ್ಮ ಅತ್ತೆ ಮನೆಯಲ್ಲೇ ಇದ್ದಾರೆ. ಯಾಕೆ ಅವ್ರು ನಿಮ್ಗೆ ಗೊತ್ತಾ? ಅಯ್ಯೋ ಪೆಟ್ಟಿ, ಆ ನಿಮ್ಮ ಅಜ್ಜಿಯ ಕಿರಿಯ ಮಗನೇ ನಾನು. ಯಾಕೆ ನಾನು ನಿನಗೆ ಗೊತ್ತು ಸಿಗಲ್ಲವೇ? ಅಂದ್ರೆ ನೀನು ನನ್ನ ಚಿಕ್ಕ ಮಾವನ? ಯಾಕೆ ಅನುಮಾನವೇ? ನಾವು ಚಿಕ್ಕವರಿದ್ದಾಗ ನಮ್ಮ ಊರಿನ ಹಿರಿಯಾಳದಲ್ಲಿ ನಾವಿಬ್ಬರು ಜೊತೆಯಾಗಿ ಗುಬ್ಬಿಯ ಗೂಡು ಕಟ್ಟಿ ಆಟ ಆಡಿದ್ದು ನಿನಗೆ ನೆನಪಿಲ್ಲವೇ? ಹಾ ಹೌದು ಮಾವ, ನನಗೆಲ್ಲ ನೆನಪಿದೆ. ಏನು ಮಾವ, ಇಷ್ಟೊಂದು ಬೆಳೆದ್ಬಿಟ್ಟಿದೀಯಾ? ನನಗೆ ಗುರ್ತೇ ಸಿಗಲಿಲ್ಲ ನೀನು. ಹೋಗು, ನಿನಗೆ ನನ್ನ ಮೇಲೆ ಸ್ವಲ್ಪ ಪ್ರೀತಿನೇ ಇಲ್ಲ. ಒಂದು ಸಾರಿ ಅದು ನನ್ನನ್ನು ನೋಡೋದಕ್ಕೆ ಬರಲಿಲ್ಲ. ನನ್ನ ಮಾತಾಡ್ಬೇಡ, ಹೋಗು. ಯಾಕೆ ಕಿವಿ ನನ್ನ ಮೇಲೆ ಕೋಪನಾ? ನನ್ನ ಹೆಸರು ಕಿವಿ ಅಲ್ಲ, ಕವಿತಾ. ಆಗಲಿ ಕವಿತಾ, ನೀನು ಚಿಕ್ಕವಳಿರುವಾಗ ನಾನು ಕಿವಿ ಕಿವಿ ಅಂತ ಕರೆದಿ ಗೊತ್ತ ನಿನ್ಗೆ? ಅದು ನಾನು ಚಿಕ್ಕವಳಿದ್ದಾಗ. ಈಗ ನಾನು ದೊಡ್ಡವಳಾಗಿದ್ದೀನಿ. ಹಂಗೆಲ್ಲ ಕರಿಬೇಡ ಮಾವ, ಪ್ಲೀಸ್. ಕವಿತಾ ಅಂತ ಕರಿ. ಓ ಕವಿತಾ, ಕವಿ ಕಾಣದ ಕನಸಿಲ್ಲ, ರವಿ ಮೂಡಿದ ದಿನವಿಲ್ಲ, ನಾನು ನಿನ್ನನ್ನು ನೆನಪಿಸಿಕೊಳ್ಳುವ ಕ್ಷಣವಿಲ್ಲ. ಕವಿತಾ, ಈಗ ಆಡವೆ ನನಗೊಂದು ಪ್ರೇಮಿಗಿದ್ದೆ. ಮಾವ, ನೀವು ಕೇಳೋದು ಹೆಚ್ಚ, ನಾನು ಹಾಡೋದು ಹೆಚ್ಚ. ಜಿಂಗ ಜಿಂಗಾಲೆ ಮಿಂಚು ಬೆಳ್ಳಿ ಬೆಳ್ಳೋಲೆ ಮುತ್ತು ಮುತ್ತಿನಂಬಾರಿ ನಂಗೆ ಹೊತ್ತು ತಂದೋಳೆ. ಅರೆ ಜಿಂಗ ಜಿಂಗಾಲೆ ಮಿಂಚು ಬೆಳ್ಳಿ ಬೆಳ್ಳೋಲೆ ಮುತ್ತು ಮುತ್ತಿನಂಬಾರಿ ನಂಗೆ ಹೊತ್ತು ತಂದೋಳೆ. ಪದಕಾಲ ತೊಡಿಸೋಳೆ, ಕಮಕಾಲ ಹಾಡ್ಯಾಳೆ. ಅರೆ ಚಿಂಗ ಚಿಂಗಾಲೆ ನಿನ್ನ ಆಸೆ ಬೆಂಗಾಲೆ ಮುತ್ತು ಮುತ್ತು ನಂಬಾದಿ ನಿನ್ನ ಬಾಳ ಬಂಗಾಲೆ. ಹದಿನಾರ ಎಲೆ ಬಾಲೆ ಅಪರಂಜಿ ಸರಮಾಲೆ.
ಮನಸ್ಸೆಲ್ಲ ಚಪ್ಪರಿಸೋ ಮನಸ್ಸಾಗಿದೆ. ಜೀವದಿಂದಿಗೆ ನಾ ತುಂಬಿ ತರುವೆನು, ಜೀವದಲ್ಲಿರುವ ಆನಂದ ಕೊಡುವೆನು. ಬಾರೆವ ಪ್ರೇಮ ಸಖಿ ಬಾಬಾರೆ ಪಂಚಮುಖಿ ಹಸಿರೂರ ಬೀದಿಯಲ್ಲಿ ಚೆಲ್ಲುವೆ. ಹೂವಿಗೆ ನಾನಿರಲು, ಹಸಿರಿಗೆ ನೀನಿರಲು, ಜೋಡಿ ಕಟ್ಟ ಬಯಸಿರಲು. ಅರೆ ಜಿಂಗ ಜಿಂಗಾಲೆ ಮಿಂಚು ಬೆಳ್ಳಿ ಬೆಂಡೋಲೆ ಮುತ್ತು ಮುತ್ತಿನಂಬಾರೆ ನಂಗೆ ಹೊತ್ತು ತಂದೋಳೆ. ಹಾಗೆ ನಾರ ಎಳೆಬಾಲೆ, ಅಪರಂಜಿ ಸರಮಾಲೆ. ಕನ್ನಡತಿ ಪಾಠ್ಯದೆಯ ಶ್ರೀಗಂಧವೇ. ಗಂಧದಿಂದಲೇ ನಾ ಗೂಡು ಕಟ್ಟುವೆ, ನನ್ನ ಒಡೆಯನ ಬಚ್ಚಿಟ್ಟುಕೊಳ್ಳುವೆ. ಬಾರೇವ ಮಿನಿ ಮಿನಿಯ ಈ ನನ್ನ ಅರಗನಿಯ ಸೆರಗಲ್ಲಿ ನಾಡಗಿ ಮುದ್ದಾಡುವೆ. ಕಸ್ತೂರಿ ತಂಪುಳಿವೆ, ಕಾವೇರಿ ತಂಪುಳಿವೆ, ನನ್ನೊಡೆಯ ನಿನ್ನದೆ ಮೇಲೆ. ಅರೆ ಜಿಂಗ ಜಿಂಗಾಲೆ ಮಿಂಚು ಬೆಳ್ಳಿ ಬೆಂಡೋಲೆ ಮುತ್ತು ಮುತ್ತಿನಂಬಾರಿ ನಂಗೆ ಹೊತ್ತು ತಂದೋಳೆ. ಅರೆ ಜಿಂಗ ಜಿಂಗಾಲೆ ಮಿಂಚು ಬೆಳ್ಳಿ ಬೆಂಡೋಲೆ ಮುತ್ತು ಮುತ್ತಿನಂಬಾರಿ ನಂಗೆ ಹೊತ್ತು ತಂದೋಳೆ. ಪದಕಾಲ ತೊಡಿಸೋಳೆ ಗಮಕಾಲ ಹಾಡ್ಯಾಳೆ. ಅರೆ ಚಿಂಗು ಚಿಂಗಾಲೆ ನಿನ್ನ ಆಸೆ ಬೆಂಡಾಲೆ, ಮುತ್ತು ಮುತ್ತಿನಂಬಾರಿ ನಿನ್ನ ಬಾಲಗಂಗಾಲೆ. ಹದಿನಾರ ಎಳೆಬಾಲೆ, ಅಪರಂಜಿ ಸರಮಾಲೆ. ನೀನು ಯಾವಾಗ ಬಂದೆ? ಅದು ಅದು ಈಗ ತಾನೇ ಬಂದಿ ಮಾವ. ಸರಿ ಸರಿ, ಮೊದಲು ಮನೆಗೆ ಹೋಗಿ ಈ ರೀತಿ ದಾರಿಯಲ್ಲಿ ಆಡೋದು ಕುಣಿದು ಮಾಡಿದರೆ ನೋಡಿದವರು ಏನಂತ ತಿಳಿದುಕೊಳ್ಳುತ್ತಾರೆ. ಇಬ್ಬರು ಓದಿದ್ದೀರ, ಅಷ್ಟೊತ್ತಿದ್ದ ಬೇಡವೇ ನಿಮಗೆ? ಏ ಶಿವು, ನೀನು ಎಲ್ಲಿಗೆ ಹೊರಟಿದ್ದೀಯಾ? ಅಣ್ಣ ಅದು ಅದು ನಾನು ಹೊಲಕ್ಕೆಂದು ಬರ್ತಿದ್ದೆ, ಅಷ್ಟರಲ್ಲಿ ಇವಳು ಬಂದ್ಬಿಟ್ಲಲ್ಲ. ಹಾ, ಈಗ ದಾರಿಯಲ್ಲಿ ಆಟ ಹೊಡ್ತೀನಿ ಅಂದ್ರೆ ಮುಂದೆ ಆಗುವ ಕೆಲಸ ನೋಡು. ಆಯ್ತಣ್ಣ. ಇಲ್ಲ ಹೋಗೋ ಅಂದ ತಕ್ಷಣ ಓಡಿಬಿಟ್ಟ. ಇವಳನ್ನು ಕರೆದುಕೊಂಡು ಹೋಗಿ ಮನೆ ಹತ್ತಿರ ಬಿಟ್ಟು ಬಾ, ನನಗೆ ಸ್ವಲ್ಪ ಕೆಲಸ ಇದೆ, ಹೋಗಿ ಬರುತ್ತೇನೆ. ಓ ತಿಳಿತಾ? ತಿಳಿತಾನೆ, ನಿನಗೆ ಹೇಳಿದ್ದ. ಹ್ಞೂ ತಿಳಿದು ಮಾವ. ಅಲ್ಲ ತಿಳಿದ್ರೆ ಮತ್ತೆ ಯಾಕೆ ಇಲ್ಲಿ ಹೋಗೋಣ ಇಬ್ರು. ಆಯ್ತು ನಡಿ ಮಾವ. ಇದಕ್ಕೇನು ಕಮ್ಮಿ ಇಲ್ಲ. ಇಬ್ಬರು ಸೇರಿಕೊಂಡ್ರೆ ಪ್ರಪಂಚವನ್ನೇ ಮರೆತು ಬಿಡುತ್ತಾರೆ. ಆದ್ರೇನು ಮಾಡುವುದು? ಇವರಿಬ್ಬರು ಚಿಕ್ಕಂದಿನಿಂದಲ ಪ್ರೀತಿ ಮಾಡುತ್ತಲೇ ಬೆಳೆದು ಬಿಟ್ಟರು. ಅಮ್ಮನವರ ಆಸೆಯಂತೆ ಇವರಿಬ್ಬರ ಮಾಡಿ ಮದುವೆ ಮಾಡಿಸಿಬಿಟ್ಟರೆ ಅಮ್ಮನಿಗೆ ಕೂಡ ಸ್ವಲ್ಪ ನೆಮ್ಮದಿ ಸಿಕ್ಕಂಗಾಗುತ್ತದೆ. ಅದೇ ರೀತಿ ನಾನು IAS ಪಾಸ್ ಮಾಡಿ ನಾನು ಒಂದು ಕೆಲಸವನ್ನು ಗಿಟ್ಟಿಸಿಕೊಳ್ಳಲೇಬೇಕು. ಯಾರು ಮೋಸ ಮಾಡಿದ್ರು, ಯಾರು ಕದ್ರಂತ ಈಗ ನಾ ಯಾರಿಗೆ ಹೋಗಿ ಕೇಳಿ? ಮೋಸ ಆದ್ರು ಯಪ್ಪ, ಮೋಸ ಯಾಕೆ
ಏನಾಯ್ತು ಹೇಳು ಅಂದ್ರೆ ಮಾಮನ ಬುಲೆಟ್ ಗಾಡಿ ಗಾಡಿ ಪಟ್ಟ 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 ಟಮಾಟಿ ಕೆಂಪು ಕೆಂಪು ಬೆಕ್ಕದಾಗಲಿ ಬೆಂಕಿ ಹತ್ತಲಿ ನಿನ್ನ ಸಲುವಾಗಿ ಕೆಟ್ಟೈತಿ ತಲ್ಲಿ ನಿನ್ನ ಸಲುವಾಗಿ ಕೆಟ್ಟೈತಿ ತಲ್ಲಿ ಗುಬ್ಬಿ ಅಂತೈತಿ ಬಾಳು ಜೂಜು ಆಟ ಹೊಡಿಯಾವ ನೀವೊಬ್ಬ ಗುಬ್ಬಿ ಅಂತೈತಿ ಬಾಳು ಜೂಜು ಆಟ ಹೊಡಿಯಾವ ನೀವೊಬ್ಬ ಬೆಕ್ಕದಾಗಲಿ ಬೆಂಕಿ ಹತ್ತಲಿ ಬೆಕ್ಕದಾಗಲಿ ಬೆಂಕಿ ಹತ್ತಲಿ ನಿನ್ನ ಸಲುವಾಗಿ ಕೆಟ್ಟೈತಿ ತಲ್ಲಿ ಗುಬ್ಬಿ ಅಂತೈತಿ ಬಾಳು ಜೂಜು ಆಟ ಹೊಡಿಯಾವ ನಾವೊಬ್ಬ ಗುಬ್ಬಿ ಅಂತೈತಿ ಬಾಳು ಜೂಜು ಆಟ ಹೊಡಿಯಾವ ನೀವೊಬ್ಬ ಅಪ್ಪಟ ಹುಡುಗಿ ಪ್ರಪೋಟ ಮಾಡಿ ಯಾಕೆ ಬಸಂತಿ ಸಂತೆ ದಾರಗ ನಿಂತು ಲಬ ಲಬ ಹೋಯ್ಕೊಳಕತ್ತಿಲ್ಲ ಯಾಕ ಏನಾಯ್ತು ಹೇಳು ನಿಂದ್ರಲ್ಲ ನಿನ್ನ ಬಾಯಿ ಮುಚ್ಕೊಂಡ್ ನಿಂದ್ರು ಅಲ್ಲ ಅದೇನೋ ಅಂತಾರಲ್ಲ ಅಮ್ಮಗ ಹಳ್ಳಿ ಚಿಂತೆ ಹತ್ರ ಮೊಮ್ಮಗನಿಗೆ ಅದ ಚಿಂತೆ ಹತ್ತಿತ್ತಂತ ಅಲ್ಲಲ್ಲಿ ಸಂತ್ಯಾಗ ನಂದು ನನಗ್ ಕಳ್ಕೊಂಡು ಹೋಗೈತಿ ನಿನ್ನೆಲ್ಲ ಮತ್ತೆ ಇಲ್ಲಿ ಬಂದ ಅಂತ ಸಿಕ್ಕಲೆ ಬರ್ತೀರೇನ ನೀವು ಬರ್ರಿ ಮಕ್ಕಳ ಬರ್ರಿ ಇವತ್ತರ ನಿಮ್ನ ಬಿಡೋದಿಲ್ಲ ಕಳ್ಕೊಂಡ್ಯೋ ಮಾರಯ್ಯ ಕಳ್ಕೊಂಡ್ಯೋ ನನ್ನ ಚೀಲ ಕಳ್ಕೊಂಡ್ಯೋ ಏನ ನಿನ್ನ ಚೀಲ ಕಳ್ಕೊಂಡ್ಯ ಶಿವ ಶಿವ ಇಂಥ ಆಗಲು ಹೊತ್ನಾಗ ಅದು ಇಂಥ ಜನಸಾಗರದಲ್ಲಿ ಒಂದ ಹೆಣ್ಣಿನ ಶೀಲ ಕಳೆದೈತಂದ್ರೆ ಇನ್ನ ರಾತ್ರಿ ಹೊತ್ನಾಗ ಮಗ್ಗಲ್ದಾಗ ಗಂಡ ಇದ್ರ ಎಬಿಸಿಯನ್ನು ಕರ್ಕೊಂಡು ಹೋಗ್ತಾರೆ ಈ ಉತ್ತರ ಗುಬ್ಬರ್ ಹುಟ್ಟೇ ಬಿಡ್ತಾರ ಅಲ್ಲಲ್ಲಿ ಹೆಂಗಾರ ಐತಿ ನಿನ್ನ ಮೈಯಾಗ ಏನಕ್ಕೇನಾರ ಮಾತಾಡಕತ್ತಿಲ್ಲ ನಾ ಕಳ್ಕೊಂಡಿದ್ದು ನನ್ನ ಶೀಲ ಅಲ್ಲ ಚೀಲ ಚೀಲ ಸಂತಿ ಚೀಲ ಏನ ಚೀಲ ಆ ಅದಕ್ಕೆ ಯಾಕೆ ಇಷ್ಟು ಹೊಯ್ಕೊಳಕೈತಿವ ತಾಯಿ ಅಂತ ಇನ್ನೊಂದು ಹೊಸ ತಗಂದ್ರೆ ಆಯ್ತು ಬಿಡು ಅಯ್ಯೋ ತಗೊಳ್ಳೋದೇನ ಮರ್ಯ ತಗೋಬಹುದಿತ್ತು ಆದ್ರೆ ಈಗ ಸದ್ಯಕ್ಕೆ ನಮ್ಮ ಅಪ್ಪ ಬಂದು ಮಗಳ ಇನ್ನೆಂದ ಹಳೆ ಚೀಲ ಸಂತಿ ಚೀಲ ಎಲ್ಲೈತೆ ಅಂತ ಕೇಳಿದ್ರ ಅವಾಗ ನಾ ಏನ್ ಹೇಳ್ಬೇಕು ಹುಚ್ಚೆ ಹಳೆ ಹುಚ್ಚೆ ಅದಕ್ಕೆ ಯಾಕೆ ಇಷ್ಟು ಹೊಯ್ಕೊಳ್ತೀಯ ನಿನ್ನ ಹಳೆ ಚೀಲ ಹೆಂಗಿತ್ತಂತ ಅಂತ ಇನ್ನೊಂದು ತಗಂದ್ರೆ ಆಯ್ತು ಬಿಡು ಅಲ್ಲೇ ಬಸಂತೆ ನಿನ್ನ ಚೀಲ ತಿರುಗಿ ಯಾರಾದ್ರ ಕೋಲ್ ಸಿಗಿಸಿದ್ರೆ ಇಲ್ಲಪ್ಪ ಮರ ಇಲ್ಲ ನಂದು ಕೋಲಿನ ಚೀಲ ಇಲ್ಲ ಕಸಿ ಚೀಲ ಇತ್ತು ಹಳೆ ಮಾಡೋ ಚೀಲ ಹೋಗ್ರು ಬಿಡು ಈಗ ಮಾರ್ಕೆಟ್ನಾಗ ಹೊಸ ಫ್ಯಾಷನ್ ರಬ್ಬರ್ ಚೀಲ ಬಂದ
ನೀನ್ ಏನಾದ್ರೂ ಸಾಮಾನ್ ಇಡ್ಬೇಕಾದ್ರೆ ಎರಡು ಕೈ ಅಗಲ ಮಾಡಿ ಸಾಮಾನ್ ಇಟ್ಟು ಕೈ ತಕ್ಕಂದ್ರೆ ಅವೆಟ್ಗರೆ ಬಾಗ್ಲಕ್ಕದು ಬೇಕಾದ್ರೆ ಒಂದು ಕೊಣಿಸ್ತಾನೆ ಬಿಡು. ಅಯ್ಯಯ್ಯೋ ಮಾರಾಯ, ನೀ ಹೇಳೋದು ಚೀಲದ ಕತಿ ನಾ ಹೇಳ್ತೀನಿ ಕೇಳು. ನೀ ಹೇಳೋ ಚೀಲ ಇಲಾಸ್ಟಿಕ್ ಚೀಲಪ್ಪ, ಅದು ಹೊಸದಿದ್ದಾಗ ಅಟ್ಟ ಟೈಟ್ ಇರ್ತೈತಿ. ಹೆಂಗ್ ಹಳಿದಾಗತ್ತ ಅದು ಊರ ಅಗಸಿ ಭಾಗಲಾಗಿರ್ತೈತಪ್ಪ. ಬಾಯ್ ತಮ್ಮ ಕೂತಿರ್ತೈತಿ ಆ ಚೀಲ ನೋಡಿ. ಇವಳ ನೀನು ಹೆಂಗ್ ಇಟ್ಕೊಂಡ್ರೆ ಹೆಂಗಿರ್ತದ ಸಾಮಾನ ಇಡೋದು ತೆಗೆಯೋದು ಮಾಡಿದ್ರೆ ಅದೇ ಲೂಸ್ ಆಗ್ತೈತೆ. ಅದು ಸಾಧ್ಯ ಬಿಡು, ಬೇಕಾದ್ರೆ ಒಂದು ಕೊಣಿಸ್ತೀನಿ ಬಿಡು. ಮತ್ತೇನು ಇಟ್ಕೊಂಡು ಪೂಜೆ ಮಾಡ್ಬೇಕೇನ ಅದಕ್ಕೆ? ನೀ ಯಾವ್ದಿಲ್ಲ ಇಲ್ಲಿ ಎದಕ್ ಬಂದಾರ ಅವ್ರು ಗೊತ್ತಿಲ್ಲ ನಿನಗ. ಏ ಮಾಮ, ಅದಕ್ಕೆ ಹೇಳಕತ್ತೀನಿ ನಾನು ನಿನಗ, ನೀ ಕೊಡ್ಸಂಗಿದ್ರ ನನಗ ಪ್ರೀತಿಯಿಂದ ಕಸಿ ಚೀಲನ ಕೊಡಿಸು. ಆತ್ ಬಿಡಲೆ ಬಸಂತಿ, ಆ ಚೀಲಕ್ಕೆ ಯಾಕ ಸಿಂಟಿ ಮಾಡ್ತಿ, ಬೇಕಾದ್ರೆ ಒಂದು ಕೊಣಿಸ್ತೀನಿ ಬಿಡು. ಈ ಆಗ್ಲೇ ಈ ಮಲ್ಲ ಹೃದಯ ಬಂದು ಕುಂತಿ ಶುರು ಮಾಡ ನಿನ್ನ ಕೆಂತಿ. ಹಂಗಾದ್ರೆ ಮತ್ತೆ ಈಗ ಹುರುಪು ಹಾಕು ಹಾಕು.
ಹಾವಿನಾಗ ಹರಿಯದ ಗುಳಿ ಹಾಕ ಬಿಡುತ್ತ ನರಕದ ತಾಕಿದ್ದ ಮರಗಡಿಯಾದ ಸಾಕಲ್ಲಿಗೆ ಹೊತ್ತಿದ್ದ ಜೀವ ಎದುರಿ ಹೋದ ಇಲ್ಲೇ ಹಿಂಗ ಅಲ್ಲಿನ್ ಹಿಂಗ ಚೇನಿದಂತ ಬರೆದಿದ ಹಾವಿನಾಗ ಹರಿಯದ ಗುಳಿ ಹಾಕ ಬಿಡುತ್ತ ನರಕದ ತಾಕಿದ್ದ ಮರಗಡಿಯಾದ ಸಾಕಲ್ಲಿಗೆ ಹೊತ್ತಿದ್ದ ಜೀವ ಎದುರಿ ಹೋದ ಇಲ್ಲೇ ಹಿಂಗ ಅಲ್ಲಿನ್ ಹಿಂಗ ಉಳವಿ ತುಂಡ ಬಾಂಧನ್ ಸಂಗ ಇಲ್ಲ ನೀಗಳ ಬಡ ಬಡ ಬ್ಯಾಡ ಪಾರ್ಸಲ್ಲ ಬಿಗಿಯೈತಿ ಐಟಮ್ಮ ಎರಡೈತಿ ಆಗ ನಿಲ್ಲಿಸ್ರು ನಿಮ್ದು ಗಾನ ಏ ನಂದಕ್ಕೆ ಬಸ್ರು ಒಂದಿನ ಕರ್ಕೊಂಬಂದು ಏನ್ ಮಸ್ಕಿ ಮಾಡಕ್ ಹಚ್ಚಿ ಅಮ್ಮ ನನ್ ಮಗನ ಯಾಕಪ್ಪ ಮಗನ ಹೆಂಗೈತೆ ಮೈಯಾಗ ಈ ಬಸಂತಿ ನನ್ನ ಹುಡುಗಿ ನಾನು ಏನಾದ್ರೂ ಮಾಡ್ಕೊಂತ್ರು ನೀ ನೋಡಿದಂತ ಸುಮ್ಮನೆ ದಾರಿ ಹಿಡಿದು ಮನೆ ಚಲ್ ಮಗನ ಅಲ್ಲದೆ ನನ್ನ ಹತ್ರ ಅವ್ರ ಅಪ್ಪ ಬಹಳ ಟಾಂಗ್ ಅದನಂತ ಬೋಲಿ ಈಗ ಟಾಂಗಕ್ಕನ್ ಕುದುರೆ ಕಟ್ಟಕ್ ಹಚ್ಚಿ ಆ ಮಂಗನ್ ಮಗನ ಯಾಕೋ ಮುನ್ನ ಸಾಗ ನಡು ರಸ್ತಾದಾಗ ನಿಂತ ನಮ್ಮಪ್ಪಗ ಟಾಂಗ ಗಿಂಗ ಅಂತ ಮಾತಾಡಕತ್ತೀರಿ ಯಾಕ ಮೈಯಾಗ ಹೆಂಗೈತಿ ತಿಂಡಿ ಹೆಚ್ಚಾಗತ್ತನ ಅದು ನಾನು ಬೋಲಿದ್ದಲ್ಲ ಬಸಂತಿ ಆ ಮತ್ತೆ ಯಾಕ್ ಮಂಗನ ಮಗ ಮಲ್ಲ ಬೋಲಿದ್ದು ಬೇಕಾದ್ರೆ ನೀನೇ ಕೂತವನ್ ಕೂಚಲಮಲ್ಲ ಏ ಬೋಲ್ ಬೇ ಮಲ್ಲ ಬೋಲ್ ಯಾಕಪ್ಪ ಮಗನ ಮೈಯಾಗ ಹೆಂಗೈತೆ ನಾನು ಯಾವಾಗ ಇವರಪ್ಪ ಟಾಂಗದಿನಂತ ಹೇಳಿನಿ ಅಲ್ಲಲೇ ಮೊನ್ನೆ ಬಸಂತಿ ಸುದ್ದಿಗೆ ಹೋಗ್ಬೇಡ ಅವ್ರಪ್ಪ ಬಹಳ ಟಾಂಗ್ ಅದನಂತ ಬೋಲಿಲ್ಲಕ್ಕೆ ಹೋಗೋ ನಿಮ್ಮ ಅವನ ಹೋಗು ಅಲ್ಲಲೇ ಅದು ಟಾಂಗ್ ಅಲ್ಲಲೇ ಇವರಪ್ಪ ಬಹಳ ಸ್ಟ್ರಾಂಗ್ ಇದನಂತ ಹೇಳಿನಲೇ ಅಪ್ಪ ಅವನು ಭಯ ನಿಂದ ಇಡೋರ್ ಇಡ್ಲಿ ಲೇ ನಾಲಿಗೆ ಲೇ ಮಾರ ಅಲ್ಲಲೇ ಹೇಗ್ ಬಸಂತಿ ಈ ಮಗ ಹಂಗ ಬೋಲಿದ್ದು ನೀನೇ ಬೇಕಾದ್ರೆ ಕೂಚೋಣ ಬೋಲ್ ಬೇ ಮಲ್ಲ ಬೋಲ್ ಈ ಮಗ ಬೋಲ್ ಬೇಕಾದ್ರೆ ನೀನೇ ಈ ಮಗ ಬೋಲ್ ಕೂಚೋ ಬಸಂತಿ ಬೋಲ್ ಬೇ ಮಲ್ಲ ಬೋಲ್ ಬೋಲ್ ಬೇ ಮಲ್ಲ ಯಾಕಂತ ಬೋಲ್ ಏ ಮಲ್ಲ ಅಲ್ಲಲೇ ಕಾಗೆ ಮಲ್ಲ ನನ್ನ ಹತ್ರ ನನಗೆ ನಿನಗೆ ದುಸ್ಮಾನು ನೈ ನಿಮ್ದು ಕಾಲ ಗಾರ್ಕು ಜಾವೆ ಮಂಗ್ಯ ನನ್ನ ಮಕ್ಕಳ ನೀನು ಚೆಲ್ಬೇಡ ಅವನು ಚೆಲ್ಲಂಗಿಲ್ಲ ನಾನು ಚೆಲ್ತೀನಿ ಇಲ್ಲಿಂದ ಇಬ್ರು ಲಬೋ 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 ಮ್ಯಾಕ್ ಮಾರಿಬಿಟ್ಟು ಏ ನಿಂದ್ರ ಬಸಂತಿ ಏ ತೇರ್ ಬಸಂತಿ ಸ್ವಲ್ಪ ತೇರು ಏನು ಟೈರ್ ಬೇಕು ಮಂಗ್ಯಾನ ಮಾರ ಟೈರ್ ಅಂತ ಟೈರ್ ಇಬ್ರು ಈ ನಮ್ಮನೆ ಜಗಳ ಆಡಕತ್ತೀರಿ ನಾ ಏನ್ ನಿಂದಿರ್ಬೇಕು ನಂದು ನನಗೊಂದು ದೊಡ್ಡ ಚಿಂತೆ ಹತ್ತಿ ಬಿಟ್ಟೈತಿ ಯಾಕಂದ್ರ ಈಗ ನಮ್ಮಪ್ಪ ಬಂದ ಮಗಳ ಸಂತಿ ಚೀಲ ಎಲ್ಲಿಟ್ಟಿ ಅಂತ ಕೇಳಿದ್ರೆ ನಾ ಏನಂತ ಹೇಳಿ ಆ ಬಸಂತಿ ಚಂತೆ ಚೀಲ ಹಾಕೊಂಡೆ ಆ ಮತ್ತೆ ಚಲ್ ಅವ ಚೀಲ ಕೊಡಿಸ್ತಾನ ನಾ ನೈಟಿ ಕೊಡಿಸ್ತೀನಿ ಟೀಕೆ ನೋಡ್ರಪ್ಪ ಕೊಡ್ಸು ಕೊಡ್ಸು ನಿನಗೆ ಅದನ್ನು ತಿಂಡಿ ಐತಂದ್ರೆ ತೀರ್ಸ್ಕೊಂಡ್ಬಿಡಪ್ಪ ಇಟ್ಟು ತಿಂಡಿ ಪುಕ್ಷಟ್ನಾಗ ಸಿಗತ್ತಂದ್ರೆ ನಾ ಯಾಕೆ ಬಿಡ್ಲಿ ಕೊಡಿಸ್ಬೇಡ್ರಿ ಅಲ್ಲ ಹಿಂಗೆ ಇಬ್ರು ಮುಂದೆ ಸುಧಾರಿಸ್ಕೊಂಡು ಅಣ್ತಂಬ್ರಾಗಿ ಏನಕ್ಕೆ ಏನಾರು ಒಂದು ಕೊಡ್ಸೋದ್ ಬಿಟ್ಟು ಸುಮ್ಮನೆ ಜಗಳ ಆಡ್ತಿರಲ್ಲ ನೀವಿಬ್ರು ಬಸಂತಿ ಮತ್ತ ಮತ್ತ ಮತ್ತೇನಾತ ಅಲ್ಲಿ ತನಕ ಸುಮ್ನೆ ಯಾಕೆ ಹೋಗೋದು ಮತ್ತೆ ಅದಕ್ಕೆ ಏನಾದ್ರ ಏನಾದ್ರಿ ಅಂತ ಏನು ಮತ್ತೆ ಏನು ಮುಲ್ಲ ಏನು ಮಲ ಬೇಕಂತಾನ ಅವ ಮಲ್ಲ ನೀ
ಮುಲ್ಲ ಅಲ್ಲ ಏನು ಬೇಕಂತಾನಲ್ಲ ಬೋಲ್ ಬಸಂತಿ ಇವ ನಾನು ಮಲ್ಲ ಆಡ್ಕಂತಲ್ಲ ಬೋಲ್ ಬಸಂತಿ ಹಂಗಾದ್ರೆ ನಿನಗೆ ಹಾಡ ಬೇಕಾಗೈತೇನ ಅಯ್ಯೋ ಇದನ್ನು ಈ ನಮೂನಿ ನಿಮ್ಗೆ ತಿನ್ನೈತೆ ಅಂದ್ರೆ ನಾಯಕ್ ಬೇಡ ಅಲ್ಲಿ ಹಂಗಾರ ಇದನ್ನು ಒಂದು ತೀರಿಸ್ಕೊಂಡಿ ಬಿಡ್ರಿ ಯಾರು ಬೇಡ ಅಂತಾರ ಚಾಲು ಚಾಲು ಮಾಡ್ರಿ ನಾಟಕದ ಹುಡುಗರು ಚೆಲುವಿನ ಚಿತ್ತಾರ ನಾವು ಹೋಗೋನು ಎತ್ತರ ಚೆಲುವಿನ ಚಿತ್ತಾರ ನಾವು ಹೋಗೋನು ಎತ್ತರ ಚೆಲುವಿನ ಚಿತ್ತಾರ ಚೆಲುವಿನ ಚಿತ್ತಾರ ಚೆಲುವಿನ ಚಿತ್ತಾರ ಬಸಂತಿ ಮಗ ಬಸಂತಿ